ಈ ಸಮಯದಲ್ಲಿ ವಿಮೋಚನಾ ಕಾಂಡ 25ನೇ ಅಧ್ಯಾಯ 10ನೇ ವಚನ ಮತ್ತು 11ನೇ ವಚನವನ್ನು ಓದಿಕೊಂಡು ನಮ್ಮ ಈ ಅಧ್ಯಯನವನ್ನು ಪ್ರಾರಂಭ ಮಾಡೋಣ. 2.5 ಮೊಳ ಉದ್ದವು 1.5 ಮೊಳ ಅಗಲವು 1.5 ಮೊಳ ಎತ್ತರವೂ ಇರುವ ಮಂಜೂಷವನ್ನು ಶಿಟ್ಟಿಮ್ ಮರದಿಂದ ಮಾಡಬೇಕು. ಅದನ್ನು ಶುದ್ಧ ಬಂಗಾರದಿಂದ ಹೊರಗೂ ಒಳಗೂ ಹೊದಿಸಬೇಕು. ಅದರ ಸುತ್ತಲೂ ಬಂಗಾರದ ಗೋಟು ಮಾಡಬೇಕು. ಪ್ರಾರ್ಥನೆ ಮಾಡೋಣ. ಕರುಣಾಳು ತಂದೆಯೇ, ಪರಿಶುದ್ಧನೇ, ನೀತಿಯುಳ್ಳ ದೇವರೇ, ನಿನ್ನ ನಾಮವನ್ನು ಕೊಂಡಾಡಿ ಸ್ತುತಿಸ್ತೇವೆ. ಈ ಸಂದೇಶವು ಕರ್ತನೆ ನಿನ್ನ ಆಶೀರ್ವಾದದಿಂದ ಅನೇಕರಿಗೆ ತಲುಪುವ ಹಾಗೆ, ಕೇಳಿಸಿಕೊಂಡವರು ಕರ್ತನೆ ನಿನ್ನಿಂದ ಆಶೀರ್ವಾದವನ್ನು ಹೊಂದುವ ಹಾಗೆ ಈ ಸಂದೇಶಗಳು ಇವುಗಳನ್ನು ನೀನು ಆಶೀರ್ವದಿಸಬೇಕೆಂದು ನಿನ್ನನ್ನು ಬೇಡಿಕೊಡುತ್ತೇವೆ. ಕರ್ತನೆ, ನೀನು ಇದನ್ನು ಆಶೀರ್ವದಿಸದಿದ್ದರೆ ಇದು ನಾವು ಇಷ್ಟೆಲ್ಲ ಮಾಡಿ ಏನೂ ಪ್ರಯೋಜನ ಇಲ್ಲ. ಕರ್ತನೆ, ಪವಿತ್ರಾತ್ಮನಾದ ದೇವರೇ, ನೀನು ಕೇಳಿಸಿಕೊಳ್ಳುವ ಪ್ರತಿಯೊಬ್ಬೊಬ್ಬನ ಸಂಗಡ ಮಾತಾಡಿ ಅವರ ಜೀವಿತವನ್ನು ಇನ್ನೂ ಶುದ್ಧವಾಗಿಟ್ಟುಕೊಳ್ಳುವಂತೆ, ನಿನ್ನನ್ನು ಪ್ರೀತಿಸುವ ಹಾಗೆ ಅವರಿಗೆ ಈ ಸಂದೇಶಗಳು ಪ್ರೋತ್ಸಾಹಿಸುವಂತೆ ನೀನು ಕೃಪೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನೀನು ಮಾಡಿದೆಲ್ಲ ಅದ್ಭುತ ಕಾರ್ಯಗಳಿಗಾಗಿ ನಾವು ನಿನ್ನನ್ನು ಕೊಂಡಾಡುತ್ತಾ ನಮ್ಮ ಒಡೆಯನು ರಕ್ಷಕನಾದ ಯೇಸುವಿನ ಒಂದೇ ಹೆಸರಿನಲ್ಲಿ ದೀನತೆಯಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ನಾವು ಈಗಾಗಲೇ ಓದಿಕೊಂಡಂಥ ಈ ಭಾಗದಲ್ಲಿ ಮಂಜೂಷ ಮತ್ತು ಕರುಣಾಸನದ ವಿಷಯದಲ್ಲಿ ವಿಮೋಚನಾ ಕಾಂಡ 25ನೇ ಅಧ್ಯಾಯ 1ರಿಂದ 22ನೇ ವಚನದವರೆಗೂ ಓದಿಕೊಂಡಿದ್ದೇ ಆಗಿದ್ದರೆ ಅದು ನಿಮಗೆ ಸಂಪೂರ್ಣ ಚಿತ್ರ ಅದರಲ್ಲಿ ಬರೆದದ್ದು ಆಗಿದೆ. ಎಷ್ಟು ಅಗಲ ಉದ್ದ ಇರಬೇಕು ಎಂಬುದಾಗಿ ದೇವರು ತಾನೇ ಸಂಪೂರ್ಣವಾಗಿ ಅದರ ವಿಷಯದಲ್ಲಿ ಯೋಜನೆ ಪ್ಲಾನ್ ಎಲ್ಲ ಮಾಡಿ ತನ್ನ ಸೇವಕನಾದ ಮೋಶೆಗೆ ಹೇಳಿದ್ದನ್ನು ನಾವು ದೇವರ ವಾಕ್ಯದಲ್ಲಿ ಬಹು ಸ್ಪಷ್ಟವಾಗಿ ನೋಡುತ್ತೇವೆ. ಈಗ 10ನೇ ವಚನದಲ್ಲಿ ಓದಪ್ಪ, ಅಗಲ ಉದ್ದ ಎಷ್ಟಿರಬೇಕು ಅಂತ ಹೇಳಿ. 2.5 ಮೊಳ ಉದ್ದವು 1.5 ಮೊಳ ಅಗಲವು 1.5 ಮೊಳ ಎತ್ತರವು ಇರುವ ಮಂಜೂಷವನ್ನು ಶಿಟ್ಟಿಮ್ ಮರದಿಂದ ಮಾಡಬೇಕು. ಶಿಟ್ಟಿಮ್ ಮರ ಅಂದ್ರೆ ಬೇರೆ ಬೈಬಲ್ನಲ್ಲಿ ಹೇಳುವ ಪ್ರಕಾರ ಅದನ್ನು ಜಾಲಿ ಮರದಿಂದ ಮಾಡಬೇಕು ಎಂಬುದಾಗಿ. ಈಗ ಈ ಜಾಲಿ ಮರದಿಂದ ದೇವರು ಹೇಳಿದ ಪ್ರತಿ ಒಂದೊಂದು ಸೈಜ್ ಪ್ರಕಾರ ಮಾಡಿ ಆದ ಮೇಲೆ ಅದು ಸಂಪೂರ್ಣ ಕಾರ್ಯ ಆಗೋದಿಲ್ಲ. ದೇವರು ಮೋಸೆಗೆ ಹೇಳಿದಂತೆ ಅವನು ಮಾಡಬೇಕಾದದ್ದು ಏನು ಅಂತಂದರೆ ಅದರ ಮೇಲೆ ಬಂಗಾರವನ್ನು ಹೊದಿಸಬೇಕಾಗಿದೆ ಎಂಬುದಾಗಿ. ಈಗ ಯಾರಾದರೂ ಹೊರಗಿನಿಂದ ಬಂದವರು ಅದನ್ನು ನೋಡಿದಾಗ ಇದು ಸೋಸಿದ ಚೊಕ್ಕ ಬಂಗಾರದಿಂದ ಮಾಡಿದೆಯಲ್ಲ ಅಂತ ಹೇಳಿ ಅದನ್ನು ನೋಡಿ ಆಶ್ಚರ್ಯಪಡ್ತಾರೆ. ಆದರೆ ಮೋಶೆಗೂ ಮತ್ತು ಎಲ್ಲ ಕರ ಕೆಲಸದವರಿಗೆ ಅದರ ಒಳಗೆ ಏನಿದೆ ಎಂದು ಅವರಿಗೆ ಮತ್ತು ದೇವರಿಗೆ ಗೊತ್ತೇ ಹೊರತು ಮತ್ತಿನ್ಯಾರಿಗೂ ಗೊತ್ತಿಲ್ಲ. ಈ ಚಿತ್ರವನ್ನು ನಾವು ನೋಡುವಾಗ ಇದು ಒಬ್ಬ ವಿಶ್ವಾಸಿಗೆ ಹೋಲಿಕೆಯಾಗಿದೆ. ಆ ವಿಶ್ವಾಸಿ ಏನು ಮಾಡಬೇಕು ಅಂತಂದರೆ ಅವನ ಜೀವನದಲ್ಲಿ ನಾವು ಒಳಗಿದ್ದೇವೆ, ನಮ್ಮ ಮೇಲೆ ಯೆಶಾಯನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಆತನು ನನಗೆ ರಕ್ಷಣೆ ಎಂಬ ಹೊದಿಕೆಯನ್ನು ಹೊದಿಸಿದ್ದಾನೆ. ಈ ಮಂಜೂಷಕ್ಕೂ ಕೂಡ ಬಂಗಾರದ ಹೊದಿಕೆಯನ್ನು ಅವರು ಹೊದಿಸಿದ್ದಾರೆ. ಈಗ ಲೋಕದವರು ನಮ್ಮನ್ನು ನೋಡುವಾಗ ನಮ್ಮಲ್ಲಿ ಕರ್ತನಾದ ಯೇಸು ಕ್ರಿಸ್ತನೇ ಎದುರಿಗೆ ಕಾಣುತ್ತಾನೆ. ಒಳಗೆ ನಾವು ಇದ್ದದ್ದು ನಾನು ಅನ್ನುವಂಥದ್ದು, ಗರ್ವ ಅನ್ನುವಂಥದ್ದು ಮನುಷ್ಯನಿಂದ ಹೊರಟು ಹೋಗಿ ನಾನು ಅನ್ನೋ ಬದಲಾಗಿ ಕ್ರಿಸ್ತನು ನನ್ನಲ್ಲಿ ವಾಸವಾಗಿದ್ದಾನೆ ಎಂಬುದಾಗಿ.
ಹಾಗಾದರೆ ನಾವು ರಕ್ಷಣೆ ಹೊಂದಿದ ಕೂಡಲೇ ನಮ್ಮ ಈ ಕರ್ಮದ ದೇಹದ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ನೀತಿಯ ನಿಲುವಂಗಿಯನ್ನು ನಮಗೆ ತೊಡಿಸುವಂಥವನು ಆಗಿದ್ದಾನೆ. ಜನ ನಮ್ಮನ್ನು ನೋಡುವಾಗ ನಮ್ಮನ್ನು ನೀತಿವಂತರೆಂದು, ನಮ್ಮನ್ನು ಪರಿಶುದ್ಧರೆಂದು, ನಮ್ಮಲ್ಲಿ ದೇವರಿದ್ದಾನೆ ಎಂಬುದಾಗಿ ಗುರುತು ಹೊಂದಿ ಅವರು ಆ ದೇವರನ್ನು ಕೊಂಡಾಡಬೇಕಾಗಿದೆ. ಆದರೆ ಅನೇಕ ವಿಶ್ವಾಸಿಗಳ ಜೀವನವನ್ನು ನೋಡುವಾಗ ಅದು ಭಯಂಕರವಾದ ಹೊಲೆತನದಿಂದ ತುಂಬಿದಂಥ ಜೀವನ ಅನೇಕ ವಿಶ್ವಾಸಿಗಳ ಜೀವನದಲ್ಲಿ ಅದು ಬಂದದ್ದು ಬಹಳ ವ್ಯಸನಕರವಾದ ಸಂಗತಿ ಆಗಿದೆ. ಆದ್ದರಿಂದ ನಾವು ನಮ್ಮ ಜೀವನವನ್ನು ದೇವರಿಗೆ ಮಹಿಮೆ ಬರುವ ರೀತಿಯಲ್ಲಿ ನಾವು ರಕ್ಷಣೆ ಹೊಂದಿದವರು, ನೀತಿಯ ನಿಲುವಂಗಿಯನ್ನು ಹೊಂದಿದವರು ಮತ್ತು ದೇವರ ಮಕ್ಕಳು, ಕರ್ತನಾದ ಯೇಸು ಕ್ರಿಸ್ತನು ನಮ್ಮಲ್ಲಿ ವಾಸವಾಗಿದ್ದಾನೆಂದು ನಾವು ಇವುಗಳನ್ನು ಅರಿತುಕೊಂಡು ನಮ್ಮ ಕ್ರಿಸ್ತೀಯ ಜೀವನದಲ್ಲಿ ಜಾಗ್ರತೆಯಿಂದ ನಾವು ನಡೆಯತಕ್ಕದ್ದು ಆಗಿದೆ. ನಾವು ಬೈಬಲ್ನಲ್ಲಿ ಹೀಗೆ ನೋಡ್ತೇವೆ, ನಿಮ್ಮ ನಿಮಿತ್ತ ನನ್ನ ನಾಮವು ದೂಷಣೆಗೆ ಗುರಿ ಆಯಿತು ಎಂದು ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ರಕ್ಷಣೆ ಹೊಂದಿದ ನಾವು ನಮ್ಮ ನಡತೆ ದೇವರಿಗೆ ಮೆಚ್ಚುಗೆಯಾಗಿದ್ದದ್ದು ಆಗಿರಬೇಕಾಗಿದೆ. ಯಾವಾಗ ನಾವು ದೇವರನ್ನು ಮೆಚ್ಚುವಂಥ ನಡತೆಯನ್ನು ಮಾಡುವುದಿಲ್ಲವೋ ಆಗ ದೇವರಿಗೆ ನಮ್ಮ ಜೀವನದ ಮೂಲಕ ಅವಮಾನ ಉಂಟಾಗುವಂಥದ್ದು ಆಗಿದೆ. ಈ ಮಂಜೂಷದ ಒಳಗಿರುವಂಥ ಹಲಿಗೆಯನ್ನು ನೋಡುವಾಗ ಇದು ಕೇವಲ ಒಂದು ಜಾಲಿ ಮರದಿಂದ ಆರಿಸಿಕೊಂಡ ಈ ಜಾಲಿ ಮರ ಬಹಳವಾದ ಪ್ರಸಿದ್ಧವಾದ ಮರ ಅದಲ್ಲ. ಆದರೆ ಒಂದು ಸಂಗತಿ ಏನು ಅಂತಂದರೆ, ಇಸ್ರಾಯೇಲರು ಅರಣ್ಯದಲ್ಲಿ ಇದ್ದ ಸುತ್ತಮುತ್ತ ಈ ಜಾಲಿ ಮರಗಳು ಬಹಳವಾಗಿ ಬೆಳೆದದ್ದರಿಂದ ಕರ್ತನಾದ ದೇವರು ಹಲಿಗೆಯನ್ನು ಹುಡುಕಿಕೊಂಡು ನೀವು ದೇವದಾರು ವೃಕ್ಷವನ್ನು ತಂದು ಅದರಿಂದ ಮಾಡಬೇಕು ಎಂದು ಹೇಳಲಿಲ್ಲ. ಇದರ ವಿಷಯದಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದ್ದರೆ ನಾವು ನಮ್ಮ ಪ್ರಪಂಚದ ಸುತ್ತಲೂ ನೋಡುವಾಗ ದುಷ್ಟರು, ಪಾಪಿಗಳು, ಕೆಲಸಕ್ಕೆ ಬಾರದವರು, ನರಕ ಪಾತ್ರರು ಇವರು ಯಥೇಚ್ಛವಾಗಿ ಇದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನು ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ ಎಂಬುದಾಗಿ ಪೌಲನು ಹೇಳುತ್ತಾನೆ. ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ರಕ್ಷಣೆ ಹೊಂದಿದ ಮೇಲೆ ನಮ್ಮಲ್ಲಿ ಕ್ರಿಸ್ತನು ಇರುವುದರಿಂದ ಕ್ರಿಸ್ತನಿಗೆ ತಕ್ಕ ಹಾಗೆ, ದೇವರಿಗೆ ತಕ್ಕ ಹಾಗೆ ನಾವು ನಡೆಯಬೇಕಾದಂಥ ಹಂಗಿನಲ್ಲಿ ನಾವಿದ್ದೇವೆ. ಅನೇಕರ ಜೀವನವನ್ನು ನೋಡುವಾಗ ಅವರ ಬಾಯಲ್ಲಿ ಕ್ರೈಸ್ತರು ವಿಶ್ವಾಸಿಗಳು ಎಂದು ಹೇಳ್ತಾರೆ. ಅವರ ನಡತೆಯನ್ನು ನೋಡುವಾಗ ಬಹಳ ಹೊಲಸಾದ ನಡತೆ, ಯಾರೂ ಅವರನ್ನು ಮಾತನಾಡಿಸಲಾರದಂಥ ಹೊಲೆಯಾದ ನಡತೆಯನ್ನು ಅವರು ಮಾಡ್ತಾ ಇದ್ದದ್ದರಿಂದ ಇದಕ್ಕೆ ಅವರು ವಿಶ್ವಾಸಿಗಳು ಕ್ರೈಸ್ತರು ಎಂದು ಹೇಳಿಕೊಳ್ಳುವುದು ಬಹಳ ಅಪರಾಧದ ಅಕ್ಷಮೆಯ ಸಂಗತಿ ಆಗಿದೆ. ನೀನು ದೇವರ ಮಗನಾಗಿದ್ದೀಯೋ, ರಕ್ಷಣೆ ಹೊಂದಿದ್ದೀಯೋ, ದೇವರ ವಾಕ್ಯಕ್ಕೆ ಯೋಗ್ಯವಾಗಿ ನಡೆಯತಕ್ಕದ್ದು ನಿನ್ನ ಕರ್ತವ್ಯವಾಗಿದೆ. ವಿಶ್ವಾಸಿಗಳೇ, ನಮ್ಮ ಜೀವನವನ್ನು ಬಹಳ ಜಾಗ್ರತೆಯಿಂದ ನಾವು ನೋಡಿಕೊಳ್ಳುವಂಥ ಅವಸರ ನಮ್ಮೆಲ್ಲರಿಗೆ ಇದೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಮ್ಮ ನಡತೆ ಹೇಗಿದೆ? ಜನರು ನಮ್ಮನ್ನು ನೋಡುವಾಗ ಇವರು ನಿಜವಾದ ಕ್ರಿಸ್ತನನ್ನು ಧರಿಸಿಕೊಂಡವರು ಅಂತ ಹೇಳ್ತಾರೋ, ಇಲ್ಲವೇ ನಮ್ಮ ನಡತೆಯನ್ನು ನೋಡಿ ಇವರು ಕ್ರೈಸ್ತರು ಅಂತಾರೆ, ಇವರ ಭಾಷೆ, ಇವರ ಜೀವನ, ಇವರ ಕುಡಿಕತನ ಈ ಮುಂತಾದವುಗಳು ಅವರ ದೇವರನ್ನು ಅವಮಾನಪಡಿಸುವಂಥ ಪರಿಸ್ಥಿತಿಯಲ್ಲಿರುವಂಥದ್ದು ಬಹಳ ಭಯಂಕರವಾದ ಸ್ಥಿತಿ ಅದಾಗಿದೆ.
ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಈ ವಿಷಯದಲ್ಲಿ ನಾವು ದೇವರ ಮುಂದೆ ಲೆಕ್ಕ ಒಪ್ಪಿಸಬೇಕಾಗಿದೆ. ಒಂದು ದಿನ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತು ಆತನು ನಮಗೆ ಪ್ರಶ್ನೆ ಕೇಳುವಾಗ ನಾಚಿಕೆಯಿಂದ ತಲೆ ಬಾಗಿಸುವಂಥ ಪರಿಸ್ಥಿತಿಗೆ ನಮ್ಮನ್ನು ಎಂದಿಗೂ ಬಿಟ್ಟು ಕೊಡಬಾರದು. ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಸರಿಯಾಗಿ ಹೇಳಬೇಕಾಗಿದ್ದರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸುವಂಥ ಒಂದು ಸಣ್ಣ ಕಾರ್ಯ ನನ್ನ ಮೊದಲುಗೊಂಡು ಯಾವ ಮನುಷ್ಯನಲ್ಲಿಯೂ ಇದ್ದಿಲ್ಲ ನಮ್ಮನ್ನು ಪ್ರೀತಿ ಮಾಡುವುದಕ್ಕಾಗಿ. ಆತನು ನಮ್ಮ ಯೋಗ್ಯತೆಯನ್ನು ನೋಡಿ ಪ್ರೀತಿ ಮಾಡಲಿಲ್ಲ, ನಾವು ಒಳ್ಳೆಯವರೆಂದು ನೋಡಿ ನಮ್ಮನ್ನು ಪ್ರೀತಿ ಮಾಡಲಿಲ್ಲ. ಆತನು ನಮ್ಮನ್ನು ಪ್ರೀತಿಸಿದ್ದು ಶಾಶ್ವತವಾದ ಪ್ರೀತಿಯಿಂದಲೇ ನಮ್ಮನ್ನು ಪ್ರೀತಿಸಿದ್ದಾನೆ. ನಾವು ಪಾಪಿಗಳು, ಅಯೋಗ್ಯರು, ಅಲ್ಪರು, ದುಷ್ಟರು, ದೇವರಿಗೆ ವೈರಿಗಳು, ಇಂಥ ಎಲ್ಲ ಕ್ವಾಲಿಫಿಕೇಷನ್ ನಮಗೆ ಇದ್ದಾಗಲೂ ಕೂಡ ಅವುಗಳನ್ನು ಆತನು ಲಕ್ಷ್ಯಕ್ಕೆ ತಾರದೆ ನಮ್ಮ ಪರಿಸ್ಥಿತಿ, ನಮ್ಮ ದುರವಸ್ಥೆಯನ್ನು ನಾವು ಸತ್ತ ಮೇಲೆ ಶಾಶ್ವತವಾದ ನರಕಕ್ಕೆ ಹೋಗಬೇಕು ಎಂಬ ಈ ಪರಿಸ್ಥಿತಿಯಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ತನ್ನ ದೇಹದ ಮೇಲೆ ನಮ್ಮ ಪಾಪದಿಂದ ಬರಬೇಕಾದ ಶಾಪ, ಶಿಕ್ಷೆ ಇವೆಲ್ಲವುಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡನು. ವರ್ತಮಾನ, ಭೂತ, ಭವಿಷ್ಯತ್ ಕಾಲದ ಎಲ್ಲ ಮಾನವರ ಪಾಪವನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡನು. ಆತನು ಯಾಕೆ ಪರಿಶುದ್ಧನಾದ ದೇವರು, ಪರಲೋಕದಲ್ಲಿ ಅಗಮ್ಯವಾದ ಸ್ಥಳದಲ್ಲಿ ವಾಸ ಮಾಡುವವನು, ಸೃಷ್ಟಿಕರ್ತನಾದ ದೇವರು, ಆತನು ಅಂಥ ದೊಡ್ಡ ದೇವರಾದ ನಮ್ಮ ಕರ್ತನು ತನ್ನನ್ನು ತಗ್ಗಿಸಿಕೊಂಡು ಜನಿಸುವುದಕ್ಕೂ ಸ್ಥಳವಿಲ್ಲದಂಥ ಸ್ಥಿತಿಯಲ್ಲಿ ಆತನು ಈ ಲೋಕಕ್ಕೆ ಬಂದು ಕೊನೆಗೂ 33.5 ವರ್ಷ ಕಾಲ ಬದುಕಿ ನಮ್ಮೆಲ್ಲರಿಗೋಸ್ಕರ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಯೇಸು ಕ್ರಿಸ್ತನ ರಕ್ತದ ಕ್ರಯವನ್ನು ಯಾರೂ ಕಟ್ಟುವುದಕ್ಕೆ ಆಗುವುದಿಲ್ಲ. ಒಬ್ಬ ಮನುಷ್ಯನ ಆತ್ಮದ ಕ್ರಯವನ್ನೂ ಕೂಡ ಲೆಕ್ಕಿಸಲು ಸಾಧ್ಯವಿಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಒಬ್ಬ ಮನುಷ್ಯನು ಇಡೀ ಲೋಕವನ್ನೇ ಸಂಪಾದನೆ ಮಾಡಿ ಅವನ ಆತ್ಮ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನ ಏನು? ಹಾಗಾದರೆ ನಿನ್ನ ಆತ್ಮದ ಬೆಲೆ ಇಡೀ ಲೋಕದ ಐಶ್ವರ್ಯಕ್ಕಿಂತ ಶ್ರೇಷ್ಠವಾದದ್ದು ಆಗಿದೆ. ಈ ಕಾರಣದಿಂದಲೇ ಯಾರೂ ಬೆಲೆಯನ್ನು ಕಟ್ಟುವುದಕ್ಕೆ ಆಗದೇ ಇರುವಂಥ ಬೆಲೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪ ವಿಮೋಚನೆಗಾಗಿ ಬೆಲೆಯನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಈಗ ನಾವು ನಮ್ಮ ಸ್ವಂತ ಸೊತ್ತಲ್ಲ, ಕ್ರಯಕ್ಕೆ ಕೊಂಡುಕೊಂಡ ಆತನ ಸೊತ್ತು ನಾವಾಗುವಂಥ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ನಾವು ದೇವರನ್ನು ಕೊಂಡಾಡಿ ಸ್ತುತಿಸಬೇಕಾಗಿದೆ. ಇದರಲ್ಲಿ ನಾವು ನೋಡುವಾಗ ಈ ಮಂಜೂಷ ಪೆಟ್ಟಿಗೆಯನ್ನು ಮಾಡಿದಾಗ ಜಾಲಿ ಮರದಿಂದ ಮಾಡಿದ್ದು. ಜಾಲಿ ಮರ ಅಂತ ಹೇಳುವಾಗ ಈ ಮರದಲ್ಲಿ ಬರೀ ಮುಳ್ಳುಗಳೇ ಇರುವಂಥದ್ದು ಆಗಿದೆ. ಬೈಬಲ್ ಪ್ರಕಾರ ಮುಳ್ಳುಗಳು ಎಂದು ಹೇಳುವಾಗ ಅದು ಶಾಪವನ್ನು ತೋರಿಸುವಂಥದ್ದು ಆಗಿದೆ. ಮನುಷ್ಯನ ಜೀವಮಾನವು ಕೂಡ ಈ ಶಾಪಗ್ರಸ್ತವಾದ ಮುಳ್ಳುಗಳಿಂದ ತುಂಬಿಯದೆ. ಮುಳ್ಳು ಇರುವಂಥ ಹಲಿಗೆಯನ್ನು ತರಲಿಲ್ಲ, ಅದನ್ನೆಲ್ಲ ಕತ್ತರಿಸಿ ಬೆಂಕಿಗೆ ಹಾಕಿ ಮತ್ತೆ ಅದರ ಗರಗಸದಿಂದ ಅದನ್ನು ಕೊಯ್ದು ಅವರಿಗೆ ಬೇಕಾದ ಆಕಾರ ಅಥವಾ ಸೈಜನ್ನು ಮಾಡಿಕೊಂಡು ಈ ಮಂಜೂಷದ ಪೆಟ್ಟಿಗೆಯನ್ನು ಮಾಡಿದರು. ಹಾಗಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸಿದಾಗ ನಮ್ಮಲ್ಲಿದ್ದ ಅಕ್ರಮ, ಅನ್ಯಾಯ, ಪಾಪದ ಕರ್ಮಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಿ, ಕೊರಿಂಥ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿ, ಈಗ ಪೂರ್ವ ಸ್ಥಿತಿಯು ಹೊರಟು ಹೋಗಿ ಎಲ್ಲವೂ ನೂತನವಾಯಿತು.
ಹಾಗಾದರೆ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡ ವ್ಯಕ್ತಿಯ ಜೀವನ ಸಂಪೂರ್ಣವಾದ ನೂತನ ಜೀವನ ಅದಾಗುವಂಥದ್ದು ಆಗಿದೆ. ದೇವರಿಗೆ ನಾವು ಎಷ್ಟು ಕೋಟಿ ಸ್ತೋತ್ರ ಸಲ್ಲಿಸಿದರೂ ಸಾಲದು ನನ್ನ ಪ್ರಿಯ ಸ್ನೇಹಿತರೆ. ಒಂದು ವೇಳೆ ನನ್ನ ಈ ಸಂದೇಶವನ್ನು ಕೇಳುತ್ತಿರುವ ಯಾರಾದರೂ ಕರ್ತನಾದ ಯೇಸು ಕ್ರಿಸ್ತನನ್ನು ನಿಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಳ್ಳದೆ ಇದ್ದಿದ್ದೇ ಆಗಿದ್ದರೆ ನಿಮಗೆ ಇದೊಂದು ಒಳ್ಳೆಯ ಅವಕಾಶ ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಜೀವನದಲ್ಲಿ ಕೊಟ್ಟಿದ್ದಾನೆ. ನಿನ್ನ ಸ್ಥಿತಿಗತಿಗಳು ಮತ್ತು ನೀನು ಯಾವಾಗ ಈ ಲೋಕದ ಯಾತ್ರೆಯನ್ನು ಮುಗಿಸ್ತೀಯೋ ನಿನಗೂ ನನಗೂ ಗೊತ್ತಿಲ್ಲವಾದ ಸಂಗತಿಯಾಗಿದೆ. ಈ ಹೊತ್ತು ನಿನ್ನ ಆತ್ಮವನ್ನು ದೇವರು ಕೇಳುವುದಾಗಿದ್ದರೆ ನಿನ್ನ ಗತಿ ಏನು? ರಕ್ಷಣೆ ಹೊಂದಿದ್ರೆ, ಪಾಪ ಪರಿಹಾರ ಹೊಂದಿದ್ರೆ, ದೇವರ ಮಗನು ಮಗಳು ನೀನಾಗಿದ್ದರೆ ನಿನಗೆ ಮರಣದ ವಿಷಯದಲ್ಲಿ ಭಯ ಖಂಡಿತವಾಗಿ ಇರುವುದಿಲ್ಲ. ಯಾಕಂದರೆ ಈ ಮರಣವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಜಯಿಸಿದ್ದರಿಂದ ನಾವು ಕೂಡ ಮರಣವನ್ನು ಜಯಿಸಿದವರು ಆಗಿದ್ದೇವೆ ಆತನ ಮೂಲಕ. ಹಾಗಾದರೆ ನನ್ನ ಪ್ರಿಯ ಸ್ನೇಹಿತನೇ, ಒಂದು ದಿನ ದೇವರ ವಾಕ್ಯವು ನಮಗೆ ಮರಣವನ್ನು ಪ್ರಕಟ ಮಾಡಿದೆ. ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಮನುಷ್ಯನು ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ನೇಮಕವಾಗಿದೆ. ಒಂದು ಸಾರಿ ನೀನು ಸಾಯುವೆ, ಆ ಮರಣದ ದೂತ ನಿನ್ನನ್ನು ಎಳಕೊಂಡು ಹೋಗುವಂಥ ಒಂದು ಗಳಿಗೆ ಯಾವಾಗ ಯಾರಿಗೆ ಬರುತ್ತೋ ಗೊತ್ತಿಲ್ಲ. ಸಮಯ, ಸ್ಥಳ, ಸ್ಥಿತಿ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ನಿನಗೆ ಸಾವು ಬರುವುದಕ್ಕಿಂತ ಮುಂಚಿತವಾಗಿ ಈ ಶುಭ ಸಂದೇಶವನ್ನು ನೀನು ಕೇಳಿ, ಈ ಸತ್ಯವನ್ನು ನಂಬಿ ಯೇಸುವನ್ನು ನಿನ್ನ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಂಡಿದ್ದೇ ಆಗಿದ್ದರೆ ನಿನಗೆ ಮರಣದ ಭಯ, ನರಕಕ್ಕೆ ಹೋಗಬೇಕಲ್ಲ ಅಂತ ಭಯ ನಿನ್ನಲ್ಲಿ ಎಂದಿಗೂ ಇರದೆ ನೀನು ನಿರೀಕ್ಷೆಯಿಂದ ಈ ಲೋಕದ ಯಾತ್ರೆಯನ್ನು ಮಾಡುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡುವಂಥವನು ಆಗಿದ್ದಾನೆ. ಮಂಜೂಷ ಪೆಟ್ಟಿಗೆಯನ್ನು ಮಾಡಿ ಆದ ಮೇಲೆ ದೇವರು ಮೋಸೆಗೆ ಹೇಳಿದ್ದೇನೆಂದರೆ, ಅದರ ಸುತ್ತಲೂ ಮೇಲೆ ಕೆಳಗೆ ಒಳಗೆ ಎಲ್ಲ ಕಡೆಗೂ ಬಂಗಾರದಿಂದ ಅದನ್ನು ಹೊದ್ದಿಸಬೇಕು ಎಂದು ಹೇಳಿದ್ದನ್ನು ನಾವು ವಾಕ್ಯದಲ್ಲಿ ನೋಡ್ತೇವೆ. ಹಾಗಾದರೆ ಬಂಗಾರ ಎಂದು ಹೇಳುವಾಗ ಇದು ನಮ್ಮ ದೇವರಿಗೆ ಸೂಚನೆಯಾಗಿದೆ. ಆದ್ದರಿಂದ ನಮ್ಮನ್ನು ಅನೇಕರು ಬಂಗಾರಪ್ಪ ಅಂತ ಹೆಸರಿಟ್ಕೊಳ್ತಾರೆ. ಅವರಲ್ಲ, ದೇವರ ಮಕ್ಕಳಾದ ನಾವು ಬಂಗಾರಪ್ಪರು ಆಗಿದ್ದೇವೆ. ಎಂಥ ಭಾಗ್ಯ ಇದು! ನನ್ನ ಪ್ರಿಯ ದೇವರ ಮಕ್ಕಳೇ, ನಮ್ಮ ನಡತೆಯ ವಿಷಯದಲ್ಲಿ, ನಮ್ಮ ಜೀವನದ ವಿಷಯದಲ್ಲಿ ನಾವು ಬಹು ಜಾಗೃತೆಯಿಂದ ಇರಬೇಕಾಗಿದೆ. ದೇವರ ನಾಮವನ್ನು ದೂಷಣೆಗೆ ತಾರದಂತೆ, ದೇವರ ನಾಮವನ್ನು ಅತಿ ಉನ್ನತಕ್ಕೆ ತರುವ ಹಾಗೆ ನಮ್ಮ ಜೀವನದ ಮೂಲಕ ನಾವು ಕ್ರಿಸ್ತನನ್ನು ಈ ಲೋಕದಲ್ಲಿ ಪ್ರಕಟಪಡಿಸುವವರು ಆಗಿದ್ದೇವೆ. ಅದು ಮಾತ್ರವಲ್ಲದೆ ಮತ್ತಾಯನ ಸುವಾರ್ತೆಯಲ್ಲಿ ಕರ್ತನಾದ ದೇವರು ಹೇಳಿದ್ದೇನೆಂದರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಎಂದು ದೇವರ ವಾಕ್ಯ ನಮಗೆ ಹೇಳಿದೆ. ಆದ್ದರಿಂದ ನಾವು ದೇವರ ನಾಮವನ್ನು ಘನಪಡಿಸುವುದು ಮಾತ್ರವಲ್ಲದೆ ಈ ಕತ್ತಲೆಯ ಲೋಕದಲ್ಲಿ, ಕತ್ತಲೆ ಅಂತಂದರೆ ಪಾಪದಿಂದ ತುಂಬಿದ ಕತ್ತಲೆಯ ಲೋಕದಲ್ಲಿ ನಾವು ಕ್ರಿಸ್ತನಿಗಾಗಿ ಬೆಳಕಾಗಿ ಉರಿಯಬೇಕಾಗಿದೆ. ಒಂದು ಸಂಗೀತಗಾರನು ಹೀಗೆ ಬರೆದ ಏನಂದರೆ, ನಾನು ಒಂದು ಚಿಕ್ಕ ದೀಪ ಕ್ರಿಸ್ತನಿಗಾಗಿ ಬೆಳಗುವೆನು. ಎಷ್ಟು ಅಮೂಲ್ಯವಾದದ್ದು! ನಾವು ಕ್ರಿಸ್ತನಿಗಾಗಿ ಬೆಳಕಾಗಿ ಈ ಲೋಕದಲ್ಲಿ ಬೆಳಗುವಂಥವರು ಆಗಿದ್ದೇವೆ. ನಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ನಮ್ಮ ಜೀವನವು ಸಾಕ್ಷಿಯ ಜೀವನವಾಗಿರಬೇಕಾಗಿದೆ. ನಾವು ದೇವರನ್ನು ಎಲ್ಲ ವಿಷಯದಲ್ಲಿ ಕೊಂಡಾಡುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ
9ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ, ಯಾಕೆಂದರೆ ಕ್ರಿಸ್ತನಲ್ಲಿಯೇ ದೈವತ್ವದ ಎಲ್ಲಾ ಸಂಪೂರ್ಣತೆಯು ಶಾರೀರಿಕವಾಗಿ ವಾಸ ಮಾಡುತ್ತದೆ. ಕ್ರಿಸ್ತನಲ್ಲಿ ನಮ್ಮಲ್ಲಿ ಕ್ರಿಸ್ತನ ದೈವತ್ವ ಶಾರೀರಿಕವಾಗಿ ವಾಸವಾಗಿದೆ ಎಂಬುದಾಗಿ. ಹಾಗಾದರೆ ನಮ್ಮನ್ನು ನೋಡುವಾಗ ಒಬ್ಬ ಸಂಗೀತಗಾರನು ಇಂಗ್ಲಿಷ್ನಲ್ಲಿ ಕೋರಸ್ ಹೀಗೆ ಬರೆದಿದ್ದಾನೆ, ಲೆಟ್ ದ ಬ್ಯೂಟಿ ಆಫ್ ಜೀಸಸ್ ಬಿ ಸೀನ್ ಇನ್ ಮೀ. ಯೇಸು ಕ್ರಿಸ್ತನ ಸೌಂದರ್ಯವು ನನ್ನ ಜೀವನದಲ್ಲಿ ಕಾಣಲಿ ಎಂಬುದಾಗಿ ಆ ಸಂಗೀತಗಾರನು ಬರೆದದ್ದು ಎಷ್ಟು ವಿಶೇಷವಾದ ಸಂಗತಿ. ಕ್ರಿಸ್ತನು ನಮ್ಮಲ್ಲಿ ಇದ್ದದ್ದರಿಂದ ಸರ್ವ ಸಂಪೂರ್ಣತೆ ನಮ್ಮಲ್ಲಿ ವಾಸವಾಗಿದೆ ಎಂಬುದಾಗಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಸಂಪೂರ್ಣನು. ಈ ಲೋಕದಲ್ಲಿರುವಾಗ ಒಂದು ಪಾಪವನ್ನು ಆತನು ಮಾಡದೆ ಪರಿಶುದ್ಧವಾದ ಜೀವನವನ್ನು ಆತನು ಜೀವಿಸಿ ಈ ಲೋಕದಲ್ಲಿ ತಾನು ಪರಿಶುದ್ಧನು ಎಂಬುದಾಗಿ ಸಿದ್ಧಾಂತ ಮಾಡಿದ್ದಾನೆ. ನನ್ನ ಪ್ರಿಯ ವಿಶ್ವಾಸಿಗಳೇ, ನಮ್ಮ ನಡತೆಯು ಅನ್ಯರಿಗೆ ಮಾದರಿಯಾಗಿರಬೇಕಾಗಿದೆ. ನನ್ನ ಪ್ರಿಯ ಸ್ನೇಹಿತರೆ, ಒಂದು ವೇಳೆ ಈ ಸತ್ಯದ ಮಾರ್ಗವನ್ನು ನೀನು ಅಂಗೀಕಾರ ಮಾಡಿಕೊಳ್ಳದೇ ಇದ್ದರೆ ಈ ಹೊತ್ತು ನಿನಗೆ ಒಂದು ಅವಕಾಶ ಕರ್ತನು ಕೊಟ್ಟಿದ್ದಾನೆ. ಅದನ್ನು ನೀನು ಈಗಲೇ ಯೇಸುವಿನ ಬಳಿಗೆ ಬಂದು ನೀನು ಪಾಪಿ ಎಂದು ಅರಿಕೆ ಮಾಡಿ ಆತನನ್ನು ನಿನ್ನ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡಿದ್ದೇ ಆಗಿದ್ದರೆ ಖಂಡಿತವಾಗಿಯೂ ಈ ಆನಂದ, ಸಮಾಧಾನ, ಸಂತೋಷ, ಪರಲೋಕ, ನಿತ್ಯ ಜೀವ ನಿನಗೆ ಆತನು ಕೊಡುವವನು ಆಗಿದ್ದಾನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.